ಅಯೋಗ್ಯ 2018ರಲ್ಲಿ ಅಯೋಗ್ಯ ಪಿಕ್ಚರ್ ಬಂದು ಧೂಳು ಎಬ್ಬಿಸ್ಬಿಟ್ಟಿತ್ತು. ಇದು ಅಯೋಗ್ಯ 2. ಇದು ಯಾವ ಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋಕ್ಕಾಗ್ತವೆ. ನಮ್ಮದು ಫಸ್ಟ್ ಟೈಮ್ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಪ್ಪ ಅಂತಂದರೆ ಒಂದು ಒಳ್ಳೆಯ ಮೂವೀಸ್ಗಳು ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದರ ಬಗ್ಗೆ ನಮ್ಮ ಚಾನಲ್ ಹೇಳಿಕೊಡಲಾಗುತ್ತದೆ. ನಿಮಗೂ ಚೆನ್ನಾಗಿದೆ, ಯಾವ ಮೂವೀಸ್ಗಳು ಬೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಚಾನಲ್ ಹೇಳಿಕೊಡಲಾಗುತ್ತದೆ ಅಷ್ಟೇ ಗುರು. ಮೂವಿ ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಹಾಫ್ ಅಂದರೆ ಹೆವಿ ಇಂಪ್ರೆಸ್. ಸಾಧು ಕೋಕಿಲ್ ಅವರು ಏನು ಎಂಟ್ರಿ ಗುರು, ಹೆವಿ ಅಂತ ಅನ್ಬೋದು. ಸಾಧು ಕೋಳಿ ಅವರು ಹೆವಿ ಅಂದರೆ ಹೆವಿ ಕಾಮಿಡಿಯನ್ನು ಈ ಮೂವಿಯಲ್ಲಿ. ಮತ್ತು ನಮ್ಮ ಹೀರೋಗಳ ಬಗ್ಗೆ ಹೇಳ್ಬೇಕಂದ್ರೆ ರಚಿತಾ ರಾಮ್ ಅವರು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೀರೋ ಕೂಡ ವೆರಿ ನೈಸ್ ಆ್ಯಕ್ಟಿಂಗ್ ಅಂತ ಅನ್ಬೋದು. ಅವರು ಮಂಡ್ಯ ಸೊಗಡು ಯಾವ ಥರ ಮೂಡಿ ಬರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಮಂಡ್ಯ ಹೈಕ್ಲ ಯಾವ ಥರ ಇರಬಹುದು ಅನ್ನೋದನ್ನು ಈ ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಒಂದೀಟು ಬೋರ್ ಹೊಡ್ಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತೂ ಗ್ಯಾರಂಟಿ. ಸಾಂಗ್ಸ್ ಕೂಡ ತುಂಬಾ ಇಷ್ಟ ಆದವು ನಮ್ಗಂತೂ. ಫಸ್ಟ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ಅಂತೂ ಹೆವಿ ಇಂಪ್ರೆಸ್ ಅಂತ ಅನ್ಬೋದು. ಸೆಕೆಂಡ್ ಹಾಫ್ ಅಂತೂ ಸೀಟ್ ತುದಿವರೆಗೂ ಕುಂದ್ರಿಸಿ ಹಿಡ್ಕೋತಾರೆ ಗುರು. ಸೆಕೆಂಡ್ ಹಾಫಲ್ಲಿ ಯಾವ ಥರ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮುಂದೇನಾಗುತ್ತೆ ಅನ್ನೋದೇ ನಿಮ್ಮ ಕ್ಯೂರಿಯಾಸಿಟಿ ಆದರೂ ಹೆವಿ ಅನ್ಕೊಂಬಿಡಿ. ಮತ್ತು ಇದರ ಸಾಂಗ್ಸು, ಇದರ BGM, ಇದರ ಕ್ಯಾಮ್ರಾ ವರ್ಕಿಂಗ್ ಆದರೂ ಹೆವಿ ಇಂಪ್ರೆಸ್ ಆಯಿತು. ಮತ್ತು ಇದನ್ನು ಹೆವಿ ಕಾಮಿಡಿಯಾಗಿ ತೋಡಿದಾರೆ, ಅದೇ ಇಂಪ್ರೆಸ್ಗಳು. ಆ ಒನ್ನಲ್ಲಿ ನಾವು ನೋಡಿರುವ ಕಾಮಿಡಿ ಅಂತೂ ಇದರಲ್ಲಿ ಕೂಡ ಹೆವಿನೇ ಇದೆ. ಒನ್ನು ಕೂಡ ನನಗೆ ತುಂಬಾ ಇಷ್ಟ. ಇದು 2ನೇ ಸ್ಥಾನದಲ್ಲೇ ಬರುತ್ತೆ ಅಷ್ಟೇ ಅನ್ಬೋದು. ನನಗೆ 1ನೇ ಸ್ಥಾನದಲ್ಲಿ ಅದೇ ಇದೆ. 2 ಇದು ಓಕೆ ಚೆನ್ನಾಗಿದೆ, ಅಲ್ಲಿ 2 2ನೇ ಸ್ಥಾನದಲ್ಲಿ ಕೊಡ್ತೀವಿ ನಾವು. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಅಯೋಗ್ಯ 2. ಅದು 2 ಅಂತೂ ಹೆವಿ ಇಂಪ್ರೆಸ್ ಆಯಿತು. ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಅನ್ಬೋದು. ಮುಂದೇನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅದು ತುಂಬಾ ಚೆನ್ನಾಗಿ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಡೈರೆಕ್ಟರ್ ಅವರು. ತುಂಬಾ ಸೀಟ್ ತುದಿಯವರು ಕುಂದಿರಿಸಿ ನೋಡುವಂಥ ಕರ್ತವ್ಯ ಮಾಡಿಬಿಟ್ಟಿದ್ದಾರೆ ಮೂವಿ ಟೀಮ್ನವ್ರು ಅನ್ಬೋದು. ₹100 ಕೊಟ್ಟಿದ್ದಕ್ಕೂ ವೇಸ್ಟ್ ಆಗಲಿಲ್ಲ. ಒಂದು ಒಳ್ಳೆಯ ಮೂವಿನ ನಾವು ನೋಡಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೇ ಥರ ಒಳ್ಳೆಯ ಮೂವೀಸ್ಗಳು ಬರ್ತಾ ಇರಲಿ ಅನ್ನೋದೇ ನಮಗೂ ಆಸೆ ಗುರು. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಹೊಸ ಮೂವೀಸ್ಗಳು ಯಾವ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುವುದು ಅದರ ಬಗ್ಗೆ ಡೈಲಿ ಹೊಸತನದ ವಿಡಿಯೋಗಳು ಬರ್ತಾ ಇರ್ತವೆ. ಬಾಯ್ ಗುರು. ಒಂದು ಒಳ್ಳೆಯ ಮೂವಿ ಜೊತೆಗೆ ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್ ಗುರು. ಮೂವಿ ಮಾತ್ರ ಥಿಯೇಟ್ರ್ನಲ್ಲಿ ಹೋಗಿ ನೋಡಿ. ಒಂದು ಒಳ್ಳೆಯ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಟೈಮ್ ವೇಸ್ಟ್ ಆಗಲ್ಲ. ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಮೂವಿ ಮಿಸ್ ಮಾಡ್ಕೊಳ್ದೆ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ ಕನ್ನಡ ಮೂವಿನೇ. ಬಾಯ್ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.